ಒಳಗಡೆ ಅವ್ರಿಗೆ ಗೊತ್ತಿದೆ ಸತ್ಯ. ಅವ್ರ ಮಾತು ಆತ್ಮ ಹೇಳ್ತಾ ಇದೆ ಅವ್ರಿಗೆ, ನೀನ್ ಕಳ್ತನ ಮಾಡಿದೀಯ ಅಂತ 1000 ಸಲ ಹೇಳ್ತದಲ್ಲ, ಅದು ತಪ್ಪಿಸ್ಕೋಕೆ ನಿದ್ದೆಯಲ್ಲಿ ಎದ್ದಿ ಓಡ್ ಬರ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಅವರು ಭ್ರಷ್ಟರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರೇ, 3ನೇ ದಿನ ಮೈಸೂರು ಚಲೋ ಪಾದಯಾತ್ರೆ ಏನು ಈಗಾಗಲೇ ಆರಂಭಗೊಂಡು ಸಾಕಷ್ಟು ಬಿರುಸಿನಿಂದ ಹೆಜ್ಜೆ ಹಾಕ್ತಾ ಇರುವಂತದ್ದು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು. ನಮ್ಮ ಜೊತೆ ಒಂದಷ್ಟು ಜೆಡಿಎಸ್ ನ ಕಾರ್ಯಕರ್ತರಿದ್ದಾರೆ. ಸರ್ ನಮಸ್ತೆ. ಮೊದಲನೇದಾಗಿ ಸಾಕಷ್ಟು ಬಿರುಸಿನಿಂದ ಬಿಸಿಲಲ್ಲೂ ಕೂಡ ಹೆಜ್ಜೆ ಆಗ್ತಾ ಇರುವಂತದ್ದು, ಏನ್ ಹೇಳಕ್ ಬಯಸ್ತೀರಾ ಪಾದಯಾತ್ರೆ ಹಾಗೇನೆ ಹಗರಣಗಳ ಕುರಿತು? ಏನು ಒಂದು ಈಗ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಮೈಸೂರು ಚಲೋ ಪಾದಯಾತ್ರೆನ ಹಮ್ಮಿಕೊಂಡಿದ್ದೀವಿ. ಆ ಪಾದಯಾತ್ರೆಗೆ ಕಾಂಗ್ರೆಸ್ನ ಮುಖಂಡರುಗಳು, CM ಸಿದ್ದರಾಮಯ್ಯನವರು ಎಷ್ಟು ಮಟ್ಟಕ್ಕೆ ಎದುರಿದ್ದಾರೆ ಅನ್ನೋದಕ್ಕೆ ನೀವು ನೋಡ್ಬೋದು. ನಾವು ಇವತ್ತು ಇಲ್ಲಿ ಮಾಡ್ತೀವಿ ಅಂದರೆ ನಾಳೆ ಮದ್ದೂರಲ್ಲಿ ಮಾಡೋದು, ನಾಳೆ ಮಂಡ್ಯದಲ್ಲಿ ಮಾಡೋದು. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಕಳ್ತನ ಮಾಡಿದ್ದು ಸತ್ಯ. ಮೂಢ ಹಗರಣ ಇರ್ಬೋದು, ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಅವ್ರು ಮಾಡಿರೋದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅವ್ರು ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಜನಗಳ ಮುಂದೆ ಇಲ್ಲ ನಾವೇನು ಮಾಡಲಿಲ್ಲ ಅಂತ ಒಂದು 1000 ಸಲ ಹೇಳ್ಕೊಬಿಟ್ರೆ ಜನ ಒಪ್ಕೊಬಿಡ್ತಾರೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಜನ ಬುದ್ಧಿವಂತರು. ಈಗ ಅವರು ಬೇಕಾದಷ್ಟು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಮೇಕೆದಾಟು ಪಾದಯಾತ್ರೆ ಮಾಡಿದ್ರು. ಆಗ ಬಿಜೆಪಿಯವರು JDS ಅವ್ರು ಆಪೋಸ್ ಮಾಡಿರಲಿಲ್ಲ, ಯಾಕೆಂದ್ರೆ ಅವ್ರ ಕರ್ತವ್ರು ಮಾಡ್ಲಿ ಅನ್ಕೊಂಡಿದ್ದು. ಈಗ ಏನಾಗುತ್ತೆ, ಇವ್ರಿಗೆ ನಮ್ಮ ಉಳುಕನ್ನ ತೆಗೆದು ಬಿಡ್ತಾರೆ, ನಾವೇನು ಮೋಸ ಮಾಡಿ ಜನಗಳ ಮುಂದೆ ಇಟ್ಬಿಡ್ತಾರೆ ಅಂತ ಭಯಭೀತರಾಗಿ ನಮಗಿಂತ ಒಂದು ದಿವಸ ಮುಂದೆ ಹೋಗಿ ಎಲ್ಲ ಊರುಗಳಲ್ಲೂ ಕೂಡ ಇವರು ಒಂದು ಸಭೆ ಮಾಡಿ ಇಲ್ಲ ಅವ್ರು ಸುಳ್ಳು ಹೇಳ್ಕೊಬತ್ತವ್ರೆ ಬಿಜೆಪಿಯವರು JDS ಅಂತ ಹೇಳ್ಕೋತಾರೆ. ಅದು ನಿಜವಾಗಿ ಸುಳ್ಳು ಹೇಳ್ತಾ ಇರೋರು ಅವರು. ಯಾಕೆ ಹೇಳ್ತಾರೆ, 188 ಕೋಟಿ ನಿಮಗೆ ವಾಲ್ಮೀಕಿ ಹಗರಣ ಆಗಿದೆ, 188 ಕೋಟಿ ಆಗಿಲ್ಲ, ನಮ್ಮಲ್ಲಿ ಬರೀ 89 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅದರಿಂದ ಈಗ ಅವರು ತುರ್ತಾಗಿ ಅವರು CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಅವರು ನೈತಿಕತೆಯನ್ನು ಮೆರಿಬೇಕು ಅಂತೇಳಿ ನಾನು ಈ ನಮ್ಮ ಸಭಾ ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಕೆ, ತಮ್ಮ ಬೇಡಿಕೆ ಏನೋ ಈ ಥರ ಇದೆ, ತಾವು ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ಅಭಿಲಾಷೆ ಇಟ್ಕೊಂಡು ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ. ಆದರೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು ತಮ್ಮ ಪಾದಯಾತ್ರೆಯಿಂದ ತಮಗೆ ಯಾವುದೇ ಒಂದು ಎಫೆಕ್ಟ್ ಆಗಲ್ಲ ಅನ್ನುವಂಥದ್ದು. ತಾವು ಎಷ್ಟೇ ಪಾದಯಾತ್ರೆ ಮಾಡಿದ್ರು ಕೂಡ ನಮ್ಮ ಸರ್ಕಾರವನ್ನು ಅಲ್ಲಾಡ್ಸೋಕ್ಕಾಗಲ್ಲ ಅನ್ನುವಂಥದ್ದು. ಸೊ ತಾವು ಪಾದಯಾತ್ರೆ ಮಾಡಿ ಏನು ಉಪಯೋಗ ಆಗಿದ್ರೆ? ಅವ್ರು ಹೇಳಿದ್ರೆ ಗೊತ್ತಾಯ್ತಲ್ಲ, ಅವರು ಎಂಥ ಭ್ರಷ್ಟರು, ಅವರು ಎಂಥ ಮಾತಿಗೆ ತಪ್ಪತಕ್ಕಂಥ ಇವರು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರಿಗೆ ಎಷ್ಟು ಭಯಭೀತರಾಗಿದ್ದಾರೆ ಅವರು ಅಂದರೆ, ಅವ್ರಿಗೆ ಭಯ ಇಲ್ಲ. ಹಂಗಾಗಿದ್ರೆ ಅವ್ರ ಮುಂದೆ ಅವರು ಮಾಡ್ಕೋಗಿರಲಿಲ್ಲ. ಅವರು ಪ್ರತಿ ತಾಲೂಕಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅವ್ರು ಭಯ ಇಲ್ಲದೆ ಯಾಕೆ ಹಂಗೆ ಮಾಡೋರು ಅಲ್ವಾ? ಅವ್ರ ಮೇಲೆ ಹಂಗೆ ಹೇಳ್ತಾ ಇದ್ದಾರೆ ಅಷ್ಟೇ. ಒಳಗಡೆ ಅವ್ರಿಗೆ ಗೊತ್ತಿದೆ ಸತ್ಯ. ಅವ್ರ ಮಾತು ಆತ್ಮ ಹೇಳ್ತಾ ಇದೆ ಅವ್ರಿಗೆ, ನೀನು ಕಳ್ತನ ಮಾಡಿದೀಯ ಅಂತ 1000 ಸಲ ಹೇಳ್ತದಲ್ಲ, ಅದು ತಪ್ಪಿಸ್ಕೋಕೆ ನಿದ್ದೆಯಲ್ಲಿ ಎದ್ದಿ ಓಡ್ ಬರ್ತಾ ಇದ್ದಾರೆ ಅವರು. ನಿಜವಾಗ್ಲೂ ಅವರು ಭ್ರಷ್ಟರು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವತ್ತು ಕರ್ನಾಟಕ ಜನ ಅವರು ತೀರ್ಮಾನ ಮಾಡಿದ್ದಾರೆ. ಅವ್ರಿಗೇನೋ 136 ಸೀಟ್ ಕೊಟ್ಟು ಗೆಲ್ಸಿದ್ರು. ಆಲೇ MP ಎಲೆಕ್ಷನ್ ಅವ್ರಿಗೆ ಉತ್ತರ ಕೊಟ್ಟವ್ರೆ. ಈಗ ತಿರ್ಗಾ ಮುಂದೆ ಹೆಂಗೆ ಕೊಡ್ತಾರೆ ಅಂದರೆ, ಅವ್ರೇನು ನಮಗೆ ಬೆಟ್ಟಿ ಭಾಗ್ಯಗಳು ಅನೌನ್ಸ್ ಮಾಡಿದ್ರು, ಅವ್ರಿಗೆ ಯಾರಿಗೂ ಕೂಡ ಬಡ ಜನರಿಗೆ ತಲುಪ್ತಾ ಇಲ್ಲ. ಹಂಗಾಗಿ ಮುಂದೆ ಒಂದು ದಿವಸ ಅವ್ರಿಗೆ ದೊಡ್ಡ ಆಘಾತ ಕಾದಿದೆ ಅಂತೇಳಿ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವರು ಜನಾಂದೋಲನ ಅಂತ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಅವರು ಜನಾಂದೋಲನ ಕೈಬಿಟ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಜನಗಳಲ್ಲಿ ಕ್ಷಮಾಪಣೆ ಕೇಳಿ ಅವರೇನು ಹಗರಣದಲ್ಲಿ ತೆಗೆದಿರುವಂಥ ಆಸ್ತಿಯೆಲ್ಲ ವಾಪಸ್ ಕೊಟ್ಟು ಅವರು ಏನೋ ಸಮಾಜವಾದಿ ಅಂತ ಹೇಳಿದ್ರು ಅದಕ್ಕೆ ನಡ್ಕೋಬೇಕು. ಅವರು ಏನವರು ನಾವು ಹಿಂದುತ್ವ ಅಹಿಂದ ಲೀಡ್ರು ಅಂತ, ನಿಜವಾಗ ಅಹಿಂದ ಲೀಡ್ರ್ ಆದರೆ ಅಹಿಂದ ಹಣ ತಿಂದವ್ರೆ. ಅವ್ರು ದಯವಿಟ್ಟು ಎಲ್ಲ ವಾಪಸ್ ಮಾಡಿ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಅವ್ರ ಹಿಂದುತ್ವನ ಮೆರಿಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇನ್ನು ತಮ್ಮ ನಾಯಕರು ಮುಖಂಡರಾದಂತಹ HD ಕುಮಾರಸ್ವಾಮಿ ವಿರುದ್ಧ ಆದಂಥ ಒಂದು ಹೇಳಿಕೆ, BS ಯಡಿಯೂರಪ್ಪನವರು ಜೈಲಿಗೆ ಹೋಗೋಕೆ HDK ಕಾರಣ ಅಂತ ಏನು ಹೇಳ್ತೀರಾ ಈ ಬಗ್ಗೆ? ಇದು ಅವ್ರು ಮಾಡಿರೋ ತಪ್ಪನ್ನ ಅವ್ರು ಏನು ಮಾಡ್ತಾರೆ, ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಹಾಕೋದಷ್ಟೇ, ಜನಗಳಿಗೆ ತಪ್ಪು ತಿಳ್ಕೊ ಬರಲಿ ಅಂತ. ಅದು ಯಡಿಯೂರಪ್ಪನವ್ರಿಗೂ ಗೊತ್ತು, ವಿಜೇಂದ್ರ ಅವ್ರಿಗೂ ಗೊತ್ತು, ಕುಮಾರಣ್ಣನಿಗೂ ಗೊತ್ತು ಯಾರು ಮಾಡವ್ರೆ ಅಂತ. ಅವ್ರು ಯಾತಕ್ಕೆ ಮಾಡ್ತಾವ್ರೆ ಅಂತ ಗೊತ್ತು. ಇವರ ಇಮ್ಮೇಜ್ ಸಲುವಾಗಿ ಇವರು ಈ ಪಾದಯಾತ್ರೆ ಇಂಥವ್ರ ವಿರುದ್ಧವಾಗಿ ಹೋರಾಟ ಮಾಡದೇ ಇರಲಿ ಅಂತ ಮಾಡಿರೋದು. ಯಡಿಯೂರಪ್ಪನವ್ರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಹುಟ್ಟು ಹೋರಾಟಗಾರರು, ಹೋರಾಟ ಮಾಡ್ಕೊಂಡು ಬಂದಿರುವಂಥವ್ರು. ಅವ್ರ ಹೋರಾಟನ ಇವರು ಹತ್ತಿಕ್ಕಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅವರು ಭಯಭೀತರಾಗಿ ದಿನಕ್ಕೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಆ ಸುಳ್ಳು ಹೇಳೋದನ್ನ ದಯವಿಟ್ಟು ಬಿಡಬೇಕು. ನಾವೇನೋ ಈಗ ಪಾದಯಾತ್ರೆ ಮಾಡ್ತಾ ಇದ್ದೀರಾ, BJP JDS ಕಾರ್ಯಕರ್ತರು, ಮುಖಂಡರು, ನಾಯಕರು. ಆದರೆ ತಾವೀಗ ಚನ್ನಪಟ್ಟಣದ ಕಾರ್ಯಕರ್ತರಾಗಿರೋದ್ರಿಂದ ವಿಶೇಷವಾಗಿ ಒಂದಷ್ಟು ಜನಕ್ಕೆ ಅನುಮಾನ ಇದೆ BJP JDS ಮೈತ್ರಿ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅನ್ನುವಂಥದ್ದು. ವಿಶೇಷವಾಗಿ ಈಗ ಎಲೆಕ್ಷನ್ ಹತ್ರ ಬಂದಿರೋದ್ರಿಂದ ನಿಮ್ಮ ಚನ್ನಪಟ್ಟಣದಲ್ಲಿ ಏನು ಹೇಳ್ತೀರಾ ಸರ್? ಈಗ BJP JDS ಮೈತ್ರಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದು ಕಾರಣ ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅವ್ರ ಮೈತ್ರಿ ಧರ್ಮ
ಎರಡೂ ಪಕ್ಷದವರು ಕಾಪಾಡಿ ಇವತ್ತು ಮೋದಿಯವರು ಕೈ ಬಲಪಡಿಸಬೇಕು, ಮತ್ತು ಕುಮಾರಣ್ಣವ್ರ ಕೈ ಬಲಪಡಿಸಬೇಕು, ಯಡಿಯೂರಪ್ಪನವ್ರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು, ದೇವೇಗೌಡರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅಂತೇಳಿ ಎಲ್ಲ ಜನಗಳು ತೀರ್ಮಾನ ಮಾಡವ್ರೆ. ಅದು ಆಲೆ MP ಎಲೆಕ್ಷನಲ್ಲಿ ಅದಕ್ಕೆ ಉತ್ತರ ಕೊಟ್ಟಾಗಿದೆ. ಮುಂದೇನೂ ಕೂಡ ಬೈ ಎಲೆಕ್ಷನಲ್ಲಿ ಅದೇ ಉತ್ತರ BJP JDS ಜಂಟಿಯಾಗಿ ಎದುರಿಸಿ ನಾವು ಒಂದು ತಳಮಟ್ಟದಲ್ಲಿ ಇದು ಪಕ್ಷ ಸಂಘಟನೆ ಮಾಡಿ ಗೆಲ್ಲೋದ್ರಲ್ಲಿ ಯಾವುದೇ ಒಂದು ಇದಿಲ್ಲ, ಗ್ಯಾರಂಟಿ ಗೆದ್ದೇ ಗೆಲ್ತೀವಿ, ಒಂದು ಆತ್ಮವಿಶ್ವಾಸ ಇದೆ. ಓಕೆ, ಫೈನಲಿ ಈ ಒಂದು ಪಾದಯಾತ್ರೆ ಮುಖ್ಯ ಉದ್ದೇಶ ಈಡೇರುತ್ತೆ ಅನ್ನುವಂಥ ಭರವಸೆ ಇದೆಯಾ ತಮಗೆಲ್ಲ? ಏನು ಪಾದಯಾತ್ರೆ ಅಂತೂ ಮಾಡ್ತಾ ಇದ್ದೀರಾ? ಪಾದಯಾತ್ರೆ ಈಡೇರ್ತದೆ ಅಂತೇಳಿ ಕಾಂಗ್ರೆಸ್ನವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಇವತ್ತು ಇಲ್ಲಿ ಮಾಡ್ತಾ ಇದೀವಿ, ನಿನ್ನೆ ಇಲ್ಲಿ ಮಾಡವ್ರೆ, ಇವತ್ತು ಮದ್ದೂರಲ್ಲಿ ಮಾಡ್ತಾವ್ರೆ, ನಾಳೆ ಮಂಡ್ಯ ಮಾಡ್ತಾರೆ. ಅದರಿಂದ ಏನು ಆಗೋದಿಲ್ಲ, ಜನಗಳು ಗೊತ್ತಾಯ್ತದೆ ಏನಪ್ಪ ಇವರು ಅಧಿಕಾರದಲ್ಲಿರೋರು ಯಾಕೆ ಈ ಕೆಲಸ ಮಾಡ್ತಾರೆ, ಅಧಿಕಾರದ ಹಣ ದುರುಪಯೋಗ ಪಡ್ಕೊಂಡು ಅಧಿಕಾರರ ಪೂರ್ತಿ ದುರುಪಯೋಗ ಪಡ್ಕೋತಾವ್ರೆ ಅಂತೇಳಿ ಇವತ್ತು ಜನಸಾಮಾನ್ಯ ಗೊತ್ತಾಗಿದೆ. ನಿನ್ನೆ ಮೊನ್ನೆ ಎಲ್ಲ ಇವ್ರು ಏನು ಇಲ್ಲಿ ಒಂದು ಫ್ಲೆಕ್ಸು ಬ್ಯಾನರ್ಗಳು ಯಾವ ಮಟ್ಟಕ್ಕೆ ರಾರಾಜಿಸ್ತೋ, ಯಾವ ದುಡ್ಡದು ಏನು ಅಧಿಕಾರ ದುರ್ಬಳಕೆ ಮಾಡ್ಕೊ ಹಿಂಗೆ ಮಾಡ್ತಾವ್ರೆ ಅಂತ ಎಲ್ರಿಗೂ ಆಲೇ ಗೊತ್ತಾಗದೆ. ಅದರಿಂದ ಅವರು ವಿಚಲಿತರಾಗಿ ಮುಂದೆ ಆಂದೋಲನ ಅಂತ ಮಾಡ್ತಾವ್ರೆ. ಅದು ಎಫೆಕ್ಟ್ ಆಗಲ್ಲ. ಇದು JDS BJP ಮಾಡ್ತಕ್ಕಂಥ ಮೈಸೂರು ಚಲೋ ಯಾತ್ರೆ 100% ಸಕ್ಸಸ್ ಆಗುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಬೇಡ. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರು, ಇದಿಷ್ಟು JDSನ ಕಾರ್ಯಕರ್ತರ ಮಾತು. ಏನು ನಾವು ಯಾವುದೇ ಕಾರಣಕ್ಕೂ ಈ ಒಂದು ಪಾದಯಾತ್ರೆಯನ್ನು ನಿಲ್ಲಿಸಲ್ಲ, ಪಾದಯಾತ್ರೆಯನ್ನು ಖಂಡಿತವಾಗೂ ಮಾಡ್ತೀವಿ, ನಾವು ಅನ್ಕೊಂಡಂತಹ ಗುರಿಯನ್ನು ತಲುಪ್ತೇವೆ ಅನ್ನುವಂತಹ ಭರವಸೆಯಲ್ಲಿ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ಜಯಲೈಗೌಡ್, ಕರ್ನಾಟಕ TV.